ಅಮ್ಮ ಅಮ್ಮ ಎಲ್ಲಮ್ಮ ಲಕ್ಷ್ಮಿ ಎಲ್ಗೋದ್ಲು? ಅದೇ ಕಣಪ್ಪ, ಆ ಹುಡ್ಗ ಎದ್ರಿಕೆಂಡು ನೆನ್ನೆ ಕಳೆದೋಗಿದ್ನಲ್ಲ, ಎದ್ರಿಕೆಂಡನು ಅಂತ ಹೇಳಿ ಹೋಗಿ ಮಾರಮ್ಮ ಗುಡಿಗೆ ಹೋಗಿ ಒಂದು ಯಂತ್ರ ಹಾಕಿಸ್ಕೊಂಬ ಅಂತ ಹೇಳಿ ನಾನೇ ಕಳಿಸ್ದೆ. ಯಾಕೆ ಬೇಕು ಆಮೇಲೆ ಪೈಕ್ ಆಮೇಲೆ ಜ್ವರ್ಗಿರ್ ಬಂದು ಏನಾನ ಕಾಯಿಲೆ ಆದ್ರೆ ಅದಕ್ಕೇನೆ ಮೊದ್ಲೇನೆ ಹುಷಾರಾಗಿರ್ಬೇಕು ಅಂತಾನ ನಾನು ಯಂತ್ರ ಹಾಕಿಸ್ಕೊಂಬರೋಗು ಅಂತ ಕಳಿಸ್ದೆ. ಹೌದಾ, ಒಳ್ಳೆ ಕೆಲಸ ಮಾಡಿದೆ ಬಿಡು. ಹೆಂಗನಾಗ್ಲಿ ಯಂತ್ರ ಹಾಕಿಸ್ಕೊಂಬರ್ಲಿ. ಯಂತ್ರ ಹಾಕಿಸ್ಕೊಂಬರೋದು ಅಷ್ಟೇ ಅಲ್ಲ, ನೀನೊಂದಿಟ್ಟು ನಿನ್ನ ಹೆಂಡತಿಗೆ ಬುದ್ಧಿ ಹೇಳಕ್ ಕಲ್ತ್ಕ. ಅವ್ರ ಮನೆ ಇವ್ರ ಮನೆಗೆ ಹೋಗೋ ಬದ್ಲು ಮಗನ ಸರಿಯಾಗಿ ನೋಡ್ಕ ಅಂತಾನ. ಏನೋ ಸಾವುಕಾರಿಗೆ ಸಿಕ್ತಾ ನನ್ನ ಮೊಮ್ಮಗ ಕರ್ಕೊಂಬಂದ್ರು. ಇಲ್ದಿದ್ರೆ ಎಲ್ಲ ನಾನು ಕೆರೆಯಕ್ಕೋ ಬಾವ್ಯಾಕೋ ಎಲ್ಲಾನ ಬಿದ್ದಿದ್ರೆ ಅಥವಾ ಯಾವನ ಕಳ್ಳಿ ಪಳ್ಳಿ ಹೊಲ್ದಾಗ ಬಂದು ಏನಾರ ಕೊಡಗಿಡಿದಿರಿ ಏನು ಗತಿ? ನಿನ್ನ ಹೆಂಡತಿಗೆ ಒಂದು ಈಟು ಜವಾಬ್ದಾರಿ ಇಲ್ಲ ಬಿಡಪ್ಪ. ಆಯ್ತು ಹೇಳಮ್ಮ, ಹೇಳ್ತೀನಿ. ಏನೋ ಒಂದು ದಿವಸ ಹೋಗವನೇ ಏನು ಮಾಡೋಕ್ಕಾಗುತ್ತೆ? ಸಣ್ಣ ಹುಡುಗರು ಎಲ್ಗಾನ ಹೋಗ್ಬೇಕು ಅಂತ ಆಸೆ ಪಡ್ತವೆ. ಅಮಂಜರಂಗ ಹೋಗೋದ್ವಂತೆ ಅವರಿಂದೆ ಇವನು ಹೋಗ್ಯವನೆ ಬೇಡ ಬೇಡ ಅಂದಂಗೆಲ್ಲ ಹೆಂಗೋ ಸಾವುಕಾರ ಕೈಗೆ ಸಿಕ್ಕಿ ಅವ್ರು ಹೆಂಗೋ ಕರ್ಕೊಂಬಂದ್ರು ಅತ್ಲಾಗೆ. ಬಿಡು, ಈಗೇನು ಆಗಿಲ್ವಲ್ಲ, ನೀನು ಯಾಕೆ ಹಂಗಾಡ್ತೀಯ? ಬಿಡಪ್ಪ, ನಿನ್ನ ಹೆಂಡತಿಗೆ ಏನಾನ ಹೇಳು ಅಂತಂದ್ರೆ ಸಾಕು. ನೀನು ಏನ್ ಕಾನ ಒಂದು ಹೇಳ್ತಿರ್ತೀಯ. ನೋಡು, ನಾವೇನ ಮಾಡ್ಬೇಕಾಗಿತ್ತು, ಅದು ಯೋಟ್ ಬಾಯ್ ಮಾಡ್ತಿದ್ಯೋ ಏನ್ ಕತ್ತೀಯೋ? ಜವಾಬ್ದಾರಿ ಇಲ್ಲ ಅಮ್ಮಯ್ಯ ನಿನಗೆ. ಹಂಗೆ ಹಿಂಗೆ ಅಂತಾರ ನಿನ್ನ ಹೆಂಡತಿ ಯೋಟ್ ಬೈಯಾಳು ನನ್ನ. ಅವಳು ಮಾಡಿರೋಕ್ಕೆ ನೀನು ಸ್ಟೆಪ್ಪಗಾಗಿದ್ದೆ ಬಾಯಿ ಮುಚ್ಕೊಂಡು. ಅವಳು ಮಾತ್ರ ಬೈಯಲ್ಲ. ನಾನೇನಾನ ನೋಡ್ಕೊಂಬಕ್ಕೆ ಇದ್ದು ಅವಳಿಗೆ ನನ್ನ ತಪ್ಪಿಸ್ಕೊಂಡು ಎಲ್ಗಾನ ಹೋಗಿದ್ರೆ ನನ್ನ ಏಟ್ ಬೈತಿದ್ದೆ ಹೇಳು ನೀನು ನಿನ್ನ ಹೆಂಡತಿನ ಸೇರ್ಕೊಂಡು. ಅಯ್ಯೋ, ಅವಳಿಗೂ ಬೈದಿದ್ದೀನಿ ಕಣಮ್ಮ, ಜವಾಬ್ದಾರಿಯಿಂದ ನೋಡ್ಕೋಬೇಕು ಅಂತ ನಾನು ಹೇಳಿದ್ದೀನಿ. ಬಿಡು, ಏನೋ ಒಂದ್ಸಲ ತಪ್ಪು ಆಗುತ್ತಮ್ಮ, ಎಂಥವ್ರು ತಪ್ಪು ಮಾಡ್ತಾರೆ. ನೀನಂತೂ ಯಾಕಂಗೆ ಆಡ್ತಾ ಇದೆಯಾ? ಅವಳಿಗೂ ಹೇಳಿದ್ದೀನಿ ಜವಾಬ್ದಾರಿಯಿಂದ ನೋಡ್ಕೊಳಕ್ಕಾಗಲ್ಲ ಅಂತ ಬೈದಿದ್ದೀನಿ. ನೀನೇನು ಅದನ್ನೇ ಹೇಳ್ತಾ ಇದೆಯಾ? ಹಂಗೇನೆ ಇನ್ನೇನು ಬಿಟ್ಟಾಕು ಅದನ್ನು. ಮುಗ್ದಿರೋದನ್ನ ಆಗ್ಲಾ ಅದನ್ನೇ ಹೇಳ್ತಾ ಕುಕ್ಕಬೇಡ ನೀನಂತೂ. ಅಣ್ಣ, ಅಮ್ಮ, ಗೌರಿ ಚೆನ್ನಾಗಿದ್ಯಾ? ಗೌರಿ ಚೆನ್ನಾಗಿದ್ದೀನಿ ಅಮ್ಮಣಿ. ಗೌರಮ್ಮ, ಏನು ಇಟ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ? ಅಯ್ಯೋ, ನೀನ್ ನೋಡಿಯೋ ಸಂದಿನ ಆಯ್ತು. ಚೆನ್ನಾಗಿದ್ಯಾ? ನಿನ್ ಗಂಡ ಅತ್ತೆ ಎಲ್ಲ ಚೆನ್ನಾಗಿದ್ದಾರಾ? ಹ್ಞೂ ಕಣಮ್ಮ, ಎಲ್ಲ ಚೆನ್ನಾಗಿದ್ದಾರೆ. ಏನೂ ಇಲ್ಲ, ನನಗೂ ಯಾಕೆ ನಿನ್ನ ನೋಡಬೇಕು ಅನ್ನಿಸ್ತು. ಅದಕ್ಕೆ ನನ್ನ ಗಂಡನ ಕೇಳಿದೆ ತವ್ರ ಮನೆಗೆ ಹೋಗಿ ಬರ್ತೀನಿ ಅಂತಾನ. ಹೋಗ್ಬಾ ಅಂತ ಕಳಿಸ್ಕೊಟ್ರು, ಅದಕ್ಕೆ ಬಂದೆ. ಚೆನ್ನಾಗಿದ್ಯಾನಮ್ಮ? ಹ್ಞೂ ಚೆನ್ನಾಗಿದ್ದೀನಿ ಕಣೆ. ನಾನು ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದ್ಯಾ ತಾನೆ? ನೀನು ಚೆನ್ನಾಗಿರಮ್ಮ, ನನಗೆ ಅದೇ ಬೇಕಾಗಿರೋದು. ಆಯ್ತಮ್ಮ, ನಾನು ಚೆನ್ನಾಗಿದ್ದೀನಿ. ಅಣ್ಣ ಚೆನ್ನಾಗಿದ್ಯೇನೋ? ಎಲ್ಲಿ ನಿನ್ನ ಮಗ ನಿನ್ನ ಹೆಂಡತಿ ಯಾರು ಕಾಣಿಸ್ತಾ ಇಲ್ಲ? ಅವರು ದೇವ್ರ ಗುಡಿಯಕ್ಕೆ ಹೋಗ್ಯಾರ ಕಣಮ್ಮ. ನಮ್ಮ ಪಾಪುಗೆ ಒಂದು ಯಂತ್ರ ಹಾಕಿಸ್ಕೊಂಬರೋಗು ಅಂತ ಅಮ್ಮನೇ ಕಳಿಸ್ತಂತೆ. ಹೋಗವಳಿ ಬತ್ತಾಳೆ. ಕುಕ್ಕ ಊಟ ಮಾಡು. ಸರಿ ಆಯ್ತು ಬಿಡು, ನಿಧಾನ ಕುಂತೀನಿ. ಈಗಿನ ಬಂದಿದ್ದೀನಿ. ನೀನು ಎಲ್ಗೋ ಹೊಲ್ಟಿರಂಗೆ ಕಾಣ್ತೀಯ? ಎಲ್ಗೂ ಇಲ್ಲ, ಇಲ್ಲೇ ಹೊಲ್ ಕಡೆಗೆ ಹೋಗೋಣ ಅಂತ ಹೋಗ್ತಿದ್ದೆ. ಅಮ್ಮ ಊಟಕ್ಕಿಕ್ಕಮ್ಮ ಗೌರಿಗೆ ಬತ್ತಿ ನಾನು ಹೊಲ್ತಕ್ಕೆ ಹೋಗಿ. ಸರಿ ಆಯ್ತು ಕಣ, ಹೋಗಿ ಬರೋಕೆ ಹೋಗಿ. ಉಮ್ತೀನಿ ನಾನೆಲ್ಲ. ಅಮ್ಮಯ್ಯ ಬಾ ಕುಕ್ಕ ಬಾ. ಸರಿ, ಏನಮ್ಮ, ಏನು ವಿಷಯ ಅಂದ್ರೆ ಏನು ಕೇಳ್ತಾ ಇದೀಯಾ? ಅಯ್ಯೋ, ನಾನು ಬಂದಾಗ ಅಣ್ಣನ ಯಾಕೆ ಬೈತಿದ್ದಲ್ಲ, ಏನು ಎತ್ತ ಅಂತ ಕೇಳಿದೆ. ಯಾಕೆ ಬೈತಿದ್ದು? ಅಯ್ಯೋ, ನೆನ್ನೆ ಏನಾಯ್ತು ಗೊತ್ತೇನೆ ಗೌರಿ? ನಿಮ್ಮ ಅಣ್ಣನ ಮಗ ಸೂರ್ಯ ಎಲ್ಲೋ ಕಳೆದೋಗ್ಬಿಟ್ಟಿದ್ದ. ಏನು ಕಳೆದೋಗ್ಬಿಟ್ಟಿದ್ದ? ಅಲ್ಲಮ್ಮ, ಯಾರು ಇರ್ಲಿಲ್ವೇ ಮಂತಾಗ? ಅದೇನು ಕಳೆದೋಗ್ಬಿಟ್ಟಿದ್ದ? ಎಲ್ಲಿಗೆ ಹೋಗಿದ್ರಿ ಕಳೆದೋಗಕ್ಕೆ? ಅಯ್ಯೋ, ನಿಮ್ಮ ಅತ್ತಿಗೆನೇ ಇದ್ಲು, ನೋಡ್ಕೊಂತಿದ್ಲು. ಹುಡುಗರ ಜೊತೆಗೆ ಆಟಾಡಕ್ಕೆ ಕಳಿಸವಳಿ. ಆಮೇಲೆ ಆ ಹುಡುಗರ ಮಂಜ ರಂಗಾಂಬರು ಅವು ಮಾವಿನಕಾಯಿ ಕಿತ್ಕೊಂಬರಕಂತ ಹೊಲ್ದಕ್ಕೆ ಹೋಗಿವೆ. ಇವನು ಅವರಿಂದ ಹೋಗ್ಯವನಂತೆ. ನಾವು ಮಧ್ಯಾಹ್ನದಿಂದ ಬೈಗಾಗ ತಕ ಹುಡುಕಿವಿ, ಎಲ್ಲೆಲ್ಲೂ ಇಲ್ಲ. ಎಲ್ಲಾ ಕಡೆ ಹುಡುಕ್ತಾ ಇದೀವಿ. ಅಯ್ಯೋ, ಅವಳು ನಿಮ್ಮ ಅತ್ತಿಗೆ ಅಂತೂ ಕಣ್ಣೀರು ಹಾಕ್ತಾ ಇದ್ದಾಳೆ. ನಾನು ಸರಿಯಾಗಿ ಹೋಗ್ತೆ. ಜವಾಬ್ದಾರಿ ಇಲ್ವೇ ಹಂಗೆ ಹಿಂಗೆ ಅಂತಾನ. ನೇನು ಆಲೇನೆ ಕತ್ಲಾಗ ಹೊತ್ತಾಗಿತ್ತು, ಆಲೆ 5:30-6 ಗಂಟೆ. ಆವಾಗ ಸಾವುಕಾರ ಸಿದ್ದಪ್ಪರು ಕರ್ಕೊಂಬಂದ್ರು. ಇಲ್ದಿದ್ರೆ ಹೋಗಿ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟು ಬರೋಣ ಅಂತ ಅನ್ಕೊಂಡಿದ್ರು. ಆಲೇನೆ ನಿಮ್ಮ ಅತ್ತಿಗೆನು ನಿಮ್ಮ ಅಣ್ಣನೂ. ಹೌದಾ? ಅಯ್ಯೋ ದೇವ್ರಿ, ಎಲ್ಲಿಗೆ ಹೋಗಿದ್ನಂತೆ? ಅಲ್ಲ, ಸಾವುಕಾರ ಸಿದ್ದಪ್ಪರಿಗೆ ಎಲ್ಲಿ ಸಿಕ್ಕಿದ್ನಂತೆ? ಹುಡುಗರು ಮಾವಿನಕಾಯಿ ಕಿತ್ಕೊಂಬರಕಂತ ಹೋಗ್ಯವೆ. ರಂಗನು ಮಂಜಾನು ಇವನು ಅವರಿಂದೇನೆ ಹೋಗ್ಯವನೆ. ಆ ಹುಡುಗರು ನೀನು ಬರಬೇಡ, ನಿಮ್ಮ ಅಮ್ಮಯ್ಯ ನಿಮ್ಮ ಅಜ್ಜಿ ಬೈತಾರೆ ಅಂತಾನ ಬಿಟ್ಟು ಅದೇ ಹೋಗ್ಯವೆ ಮುಂದೆ. ಇವನು ಹಿಂದೆನೆ ಓಡಾಗವನೆ. ತಿರ್ಗಾ ಅವ್ರು ಮುಂದೆ ಓಡಾಗ್ಯವ್ರೆ. ಸಿಕ್ಕಿಲ್ಲ. ಹೋಗಿ ಅಲ್ಲೆಲ್ಲನ ಬಿದ್ದಂತೆಲ್ಲ ಕೆಸರಾಗಿ. ತಿರ್ಗಿ ಸಾವುಕಾರ ಸಿದ್ದಪ್ಪರು ಅಲ್ಲೆಲ್ಲ ಬತ್ತಿದ್ರೋ ಅಥವಾ ಹೋಗ್ತಿದ್ರು ಗೊತ್ತಿಲ್ಲ. ಅವ್ರ ಕೈಗೆ ಸಿಕ್ಕಿದ್ದಂತೆ ಕರ್ಕೊಂಡೋಗಿ ಅವ್ರ ಹೊಲ್ತಕ್ಕೆ ಮಾವಿನ ಹಣ್ಣೆಲ್ಲ ಕೊಟ್ಟು ತಿನ್ನಿಸ್ಕೊಂಡು ಕರ್ಕೊಂಬಂದ್ರು. ಅಯ್ಯೋ ರಾಮ, ಜೀವನೇ ಓದಂಗಾಗಿತ್ತು ಹೇಳತ್ತ. ಹೌದೇನಮ್ಮ? ಅಯ್ಯೋ ದೇವ್ರೆ, ಅಲ್ಲ ನಿನ್ ಸೊಸೆಗೆ ಒಂದು ಈಟಾಜಿ ಜವಾಬ್ದಾರಿ ಬೇಡವಾ? ಅಲ್ಲ, ಗಂಡು ಹುಡುಗ ಹೆಣ್ಣು ಹುಡುಗಿ ಆದ್ರೆ ಪರವಾಗಿಲ್ಲ ಬಿಡು ಅಂತ ಅನ್ಬೋದು. ಗಂಡು ಹುಡುಗರು ಮೊದಲನೇದೇ ಗಂಡಾಗೈತಿ, ಜವಾಬ್ದಾರಿಯಿಂದ ನೋಡ್ಕೋಬೇಕು ಅಂಬುದು ಗೊತ್ತಾಗಲ್ವೇ? ಅಯ್ಯೋ ರಾಮ. ಹ್ಞೂ ಕಣೆ ಅಮ್ಮಯ್ಯ, ನಾನು ಅದಕ್ಕೆ ಗಾಬರಿ ಆಗಿದ್ದು. ಗಂಡು ಹುಡುಗ ಮೊದ್ಲೇನೆ ವಂಶೋದ್ಧಾರಕ ಹುಟ್ಟಿದ್ದಾನೆ ಅಂತ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂತಾ ಇದ್ದೀನಿ ಹುಡ್ತಾಗಿಂದನ. ಇವಳು ಬೇಜವಾಬ್ದಾರಿಯಿಂದನ ಆ ಹುಡುಗನೇನೆ ಕಳ್ದಾಕ್ಬಿಟ್ಟಿದ್ಲು ನೆನ್ನೆ ದಿವಸ.
ಅಯ್ಯಯ್ಯಪ್ಪ ನನಗಂತೂ ಬೋಲ್ ಸಿಟ್ಟು ಬಂದಿತ್ತು ಅವಳ ಮ್ಯಾಲೆ ಬಾಯಿಗೆ ಬಂದಂಗೆ ಬೈದೆ ನೋಡು. ಅದಕ್ಕೆ ಕಣ್ಣೀರು ಸುರಿಸ್ತಾಳೆ. ನಾನೇನ್ ಮಾಡೋಣತ್ತೆ ಅಂತಾನ. ಹೌದಾ, ಇನ್ನೂ ಸ್ವಲ್ಪ ಉಗಿಬೇಕಾಗಿತ್ತು. ಒಳ್ಳೆ ಚಾನ್ಸ್ ಸಿಕ್ಕಿತ್ತು ಅವಳನ್ನ ಉಗ್ಯಕ್ಕೆ. ನಾನಿದ್ದಿದ್ರೆ ಇನ್ನ ಮಾತಾಡ್ತಿದ್ದೆ. ಏನ್ ಮಾಡ್ತೀಯ, ನಾನು ನೆನ್ನೆ ದಿವ್ಸಲೇ ಬರ್ಬೇಕಾಗಿತ್ತು ಚೆನ್ನಾಗಿರೋದು. ಅಯ್ಯೋ, ಒಂದ್ ದಿವಸ ತಪ್ಪಿಬಿಟ್ಟು ಬಂದ್ಬಿಟ್ಟಿದ್ದೀನಿ ಅಲ್ಲೇನಮ್ಮ. ನೆನ್ನೆಸ್ಲೆ ಬಂದಿದ್ರೆ ಚೆನ್ನಾಗಿತ್ತು. ಹೌದು, ನೆನ್ನೆಸ್ಲೆ ಬಂದಿದ್ರೆ ಅವಳ ಮಕನ ನೋಡ್ಬೇಕಾಗಿತ್ತು. ನಾನು ಬೈದ್ರೆ ಏನ್ ಹಿಂಗ್ ಅಳ್ತಾ ಇದ್ದಾಳೆ. ನನ್ಗೆ ಹೆಂಗ್ ಗೊತ್ತತ್ತೆ, ನಾನೇನು ಮಾಡಿಲ್ಲ. ಆಡ ಹುಡುಗರ್ನ ಕಟ್ಟಕ್ಕೆ ಮಕ್ಕಾಗುತ್ತೆ ಮನೆಯಾಗೆ ಅಂತನ ಕಿಸಿತಿದ್ಲು. ಸರಿಯಾಗಿ ಹೋಗ್ತೆ ನೋಡು. ನಿಮ್ಮ ಅಣ್ಣಗೂ ಅದಕ್ಕೆ ಹೇಳ್ತಿದ್ದೆ, ನಿಮ್ಮ ಹೆಂಡತಿ ಮಾಡಿದ್ರೆ ಸುಮ್ಮನೆ ಇರ್ತೀಯ, ಹೇಳಕ್ಕಾಗಲ್ವೇ? ಅದೇ ಕೆಲಸನ ನಾನೇನಾದ್ರೂ ಮಾಡಿದ್ರೆ ನನ್ನ ಎಷ್ಟು ಬೈತಿದ್ರಿ ನೀವಿಬ್ರು ಸೇರ್ಕೊಂಡು ಅಂತನ ಬೈತಿದ್ದೆ. ಇವಾಗ ಮತ್ತೀಗ ಕಂಡರ ಮನೆ ವಿಷಯಕ್ಕೆ ಹೋಗ್ತಾಳಲ್ಲ ನಿನ್ ಸೊಸೆ. ಏನು ಹೆಣ್ಣು ಕೊಡ್ಸೋದೇನು, ಹೆಣ್ಣು ತರೋದೇನು? ಈಗ ನನ್ನ ಹಳೆ ನಾದ್ನಿ ಇದ್ಲಲ್ಲ ಅವಳ ಸೀತಿ, ಅವಳನ್ನ ಈಗ ಈ ಊರಿನ ದುರ್ಗಮ್ಮನ ಮಗು ಗಂಟಾಕೆ ಕಾಲೇನೆ ಪ್ಲಾನ್ ಮಾಡ್ಕೊಂಡವಳೆ ನಿನ್ ಸೊಸೆ. ಅವಳಿಗೆ ಯಾಕೆ ಬೇಕು ಕಂಡರ ಮನೆ ಸುದ್ದಿ? ಕಂಡರ ಮಕ್ಳು ಮದ್ವೆ ಮಾಡೋ ಸುದ್ದಿ ಕಟ್ಕೊಂಡು ತನ್ನ ಮಕ್ಳನ್ನೇ ತಾನು ನೋಡ್ಕೊಂಬಕ್ಕಾಗಲ್ಲ. ಕಂಡರ ಮಕ್ಳಿಗೆ ಮದ್ವೆ ಮಾಡ್ಸಕ್ ಓಡಾಡ್ತಾಳೆ ನಿನ್ ಸೊಸೆ. ಏನ್ ಹೇಳ್ತಾ ಇದ್ಯಮ್ಮ ಗೌರಿ? ಆ ಸೀತಿನ ದುರ್ಗಮ್ಮನ ಮಗು ಗಂಟಾಕಕ್ ನೋಡ್ತಾ ಇದ್ದಾಳ ನಿಮ್ಮತ್ತಿಗೆ? ಕಣಮ್ಮ, ಆ ಸೀತಿಗೇನು ಆ ಸೂಜಿ ಬಂದವಳಲ್ಲ ಸಾವುಕಾರ ಮಗನ್ ಮದ್ವೆ ಆಗಿ ಈ ಊರಿಗೆ, ಅದಕ್ಕೆ ಅವಳಿಗೂ ಇದೇ ಊರಿಗೆನೆ ಮದ್ವೆ ಆಗಿ ಬರ್ಬೇಕು ಅಂತ ಆಸೆ ಅಂತೆ. ಅದಕ್ಕೆ ಆ ಜಿಲೇಬಿನೂ ನನ್ನ ನಾಳೆ ಗಂಡನು ಇಲ್ಲಿ ಬಂದು ಹೇಳೋದ್ರಂತಲ್ಲ, ನೀನು ಬೈದಂತಲ್ಲ ಅವ್ರನ್ನ. ಓ ನಿಜ. ಅವಾಗ ಬಂದಿದ್ರು, ಬೈದೆ ನಾನು ಸರಿಯಾಗಿ. ಯಾಕೆ ಬಂದಿದ್ರೆ ಇನ್ನ ನಾ ಸಂಬಂಧ ಅದು ಇದು ಅಂತ ಹೇಳ್ಕೊಂಡು ಅಂತಾನ, ಅದಕ್ಕೇನೋ ಬಂದಿದ್ದು. ಅಯ್ಯೋ ನನಗೆ ಮರ್ತೋಗೈತೆ, ಹೇಳ್ದಂಗಿತ್ತು ಅವಾಗ. ಏನೋ ಗಂಡ ಏನೋ ನೋಡ್ರಿ ಅಂತಾನ ಹೇಳಕ್ ಬಂದಿದ್ರು ಅನ್ಸುತ್ತೆ. ನಾನು ಅದನ್ನೆಲ್ಲ ತಲೆ ಕೆಡಿಸ್ಕೊಂಬಕ್ ಹೋಗ್ಲಿಲ್ಲ, ಸುಮ್ಮನೆ ಅದೇ. ಓ ಹಂಗಾರೆ ದುರ್ಗಮ್ಮನ ಮಗುಗೆ ಆ ಸೀತಿನ ಕೊಡ್ತಾರಂತ ನಿನ್ಗೆ ಯಾರು ಹೇಳಿರು? ಅಯ್ಯೋ ನನಗೆ ಯಾರು ಹೇಳಿಲ್ಲ. ಆ ದುರ್ಗಮ್ಮನು ಮತ್ತೆ ಆ ಮಗುನು ಈ ನಿನ್ ಸೊಸೆ ಲಸ್ಮಕ್ಕ ಅವಳೇ ಕಳ್ಸಿದ್ಲು ನಮ್ಮೂರಿಗೆ ಹೆಣ್ಣು ನೋಡ್ಕೊಂಬರೋಗ್ರಿ ಅಂತಾನ. ಊರಿಗೆ ಬಂದಿದ್ರು, ಅವ್ರಿಗೆ ನೋಡಿರ್ಲಿಲ್ವಲ್ಲ ಮನೇನ. ನಾನು ಹಂಗೆ ಎದುರಿಗೆ ಬಂದೆ. ನನ್ನ ಮನೆಗೆ ಕರ್ಕೊಂಡೋಗಿ ನಾನೆಲ್ಲ ಹೇಳ್ದೆ, ಹೋಗ್ಬೇಡ್ರಿ ಅವಳು ಸರಿ ಇಲ್ಲ, ಜಗಳ ಗಂಟಿ ಚೆನ್ನಾಗೂ ಇಲ್ಲ ನೋಡಕ್ಕೆ ಅಂತಾನ. ಅವ್ರ ಮಗ ದುರ್ಗಮ್ಮನ ಮಗ ಆಲೇನೆ ಹಿಂದೇಟ್ ಹಾಕಿದ್ದ, ನೋಡಕ್ ಹೋಗೋದೇ ಬೇಡ ಅಂತಾನ. ಆ ದುರ್ಗಿ ಇದ್ದಾಳಲ್ಲ ಅಯ್ಯಮ್ಮ, ಅಯ್ಯೋ ಇಲ್ಗಾನ ಬಂದಿದೀವಿ, ಲಸ್ಮಕ್ಕಿ ಹೇಳವಳೆ ನೋಡ್ಕೊಂಬರೋಣ ಒಳ್ಳೆ ಹುಡುಗಿ ಅಂತೆ ಅಂತಾನ ಕರ್ಕೊಂಡೋದ್ಲು. ಅದೇನ್ ಮಾತಾಡಿರೋ ಏನ್ ಕಚ್ಚೆ ಗೊತ್ತಿಲ್ಲ, ಏನ್ ಒಪ್ಕೊಂಡೋ ಬಿಟ್ನೋ. ಹೌದಾ? ಅಯ್ಯೋ ದೇವ್ರೆ, ಈ ವಿಷಯ ನನಗೆ ಗೊತ್ತೇ ಇಲ್ಲ ಕಣಮ್ಮ. ಅದಕ್ಕೆ ಮತ್ತೀಗ ಇವಳಿಗೆ ಜವಾಬ್ದಾರಿ ಇಲ್ಲ. ಇರು ಬರ್ಲಿ, ಇನ್ನೊಂದ್ಸಲ ಉಗಿತೀನಿ. ಅಲ್ಲ, ಕಂಡಾರ ಮಕ್ಳು ಮದ್ವೆ ಮಾಡ್ಸಕ್ ಹಾರಾಡ್ತೀಯಲ್ಲ, ನಿನ್ನ ಮಗು ನೀನು ಸರಿಯಾಗಿ ನೋಡ್ಕೊಂಬಕ್ಕಾಗಲ್ಲೇನೆ, ನನ್ನ ಮೊಮ್ಮಗನ್ನ ನೋಡ್ಕೊಂಬಕ್ಕಾಗಲ್ಲ ಅಂತ ನಮ್ಮ ಮಕ್ಕ ಉಗಿತೀನಿ ಅವಳನ್ನ. ಅಲ್ಲ, ಆ ದುರ್ಗಮ್ಮನ ಮಗುಗೆ ಮದ್ವೆ ಮಾಡ್ಸಕ್ಕೆ, ಆಮೇಲೆ ಆಗ ಅವಳು ಯಾವಳ ಸೀತಿ ಅಂಬಳು, ಅವಳಿಗೆ ಮದ್ವೆ ಮಾಡ್ಸಕ್ಕೆ ಇವಳು ಯಾರು? ಇವಳಿಗೇನು ಸಂಬಂಧಿಕರ ಅವರೇ ಇಬ್ರು? ಸಂಬಂಧನೇ ಬೇಡ ಅಂತಾನೆ ನೀನೇನೆ ಬೇರೆಯವ್ರನ್ನ ಮದ್ವೆ ಆಗಿದೀಯ. ಅಂದ್ಮೇಲೆ ಇವಳಿಗೆ ಯಾಕೆ ಬೇಕು ಅವ್ರ ಸುದ್ದಿ? ನಮ್ಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತೇಳಿ ಮುಚ್ಕೊಂಡಿರ್ಬೇಕು ತಾನೆ ಮನೆಯಾಗೆ. ನೋಡು ಎಂತ ಕೆಲಸ ಮಾಡಿದ್ಲು. ನನ್ನ ಮೊಮ್ಮಗ ಏನಾದ್ರೂ ಸಾವುಕಾರ ಸಿದ್ದಪ್ಪಕ್ಕೆ ಸಿಗಲಿಲ್ಲ ಅಂತಂದ್ರೆ ಇಟತ್ತಿಗೆ ಗೋಳ ಅಂತ ಬಡ್ಕೋಬೇಕಾಗಿತ್ತು. ಏನಾನ ಹೆಚ್ಚು ಕಮ್ಮಿ ಆಗಿದ್ದೆ. ಮೊದ್ಲೇ ಸಣ್ಣ ಹುಡುಗ. ಬಂದ್ರು ನೋಡಮ್ಮ ನಿನ್ನ ಅಳಿಯಾನು ನಿಮ್ಮ ಅತ್ತಿಗೇನು. ಗೌರಿ, ಯಾವಾಗ ಬಂದೆ ಗೌರಿ? ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಸೂರ್ಯ ಚೆನ್ನಾಗಿದ್ಯೇನೋ? ಹೂನಪ್ಪ, ನಾನು ಚೆನ್ನಾಗಿದ್ದೀನಿ. ಅಲ್ವೋ ಎಲ್ಲ ಕಳೆದೋಗಿದ್ದಂತೆ ನೀನು. ಪಲ್ತಕ್ಕೆ ಹೋಗ್ಬೇಡಪ್ಪ ನೀನು, ಮಂತಾಗಿ ಇರ್ಬೇಕು. ಅಯ್ಯ, ಅಲ್ಲ ಸಣ್ಣ ಮಕ್ಳಿದ್ದಾಗ ಜವಾಬ್ದಾರಿಯಿಂದ ನೋಡ್ಕೋಬೇಕತ್ಗೆ. ಹಿಂಗೆಲ್ಲನ ಎಲ್ಲಂದ್ರಲ್ಲಿಗೆ ಕಳಿಸ್ಬಾರ್ದು. ಏನ್ ಮಾಡನ್ ಗೌರಿ, ನಾನೇನು ಅವ್ನಿಂದ ಹೋಗೋಣ, ಇವನೇ ಮಾವಿನ ಹಣ್ಣಿನ ಆಸೆಗೆ ಆ ಮಂಜಾರ ಅಂಗನಿಂದೆ ಹೋಗಿ ತಪ್ಪಿಸ್ಕೊಂಡಿದ್ದ. ಏನ್ ಮಾಡೋದು ಬಿಡು. ಊಟ ಮಾಡಿದ್ಯಾ? ಇನ್ನೂ ಇಲ್ಲ ಅತ್ಗೆ, ಈಗಿನ ಬಂದಿದ್ದೆ. ಲಕ್ಷ್ಮಕ್ಕ, ಇನ್ನ ಅವಳು ಇನ್ನ ಇವಾಗ ಬಂದು ಕೂಕೊಂಡವಳೆ. ಯಾತನ ಸಾರು ಪಾರು ಹೋಯ್ತೋ ಇಲ್ವೋ ಯಾತನ ಮಾಡ್ಕೊಂಡು ತಂದ್ಕೊಡ ಉಣ್ಲಿ ನಮ್ ಗೌರಮ್ಮ. ಸರಿ ಆಯ್ತು ಗೌರಿ, ಒಂದ್ 5 ನಿಮಿಷ ಕುತ್ಕೊಂಡಿರು, ಊಟಕ್ಕೆ ಇಕ್ಕ ಬರ್ತೀನಿ. ಸೂರ್ಯ, ತಗೊಳ್ಳೋ, ಇದ್ರಾಗೆ ಹಣ್ಣು, ಸೇಬು, ಆಮೇಲೆ ಕಿತ್ಲೆಹಣ್ಣು ಎಲ್ಲ ಇದಾವೆ, ತಿನ್ನು. ತಾಂಡ ಒಳಕ್ಕೆ ಸೂರ್ಯ, ತಾಂಬ ಒಳಕ್ಕೆ ಕೊಡ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.